ಮಾಡಿದ್ದಾರೆ ಅಲ್ವಾ ಇಷ್ಟಪ್ಪ ಪ್ರಿಂಟೌಟು ಅದೇನು ಓದ್ ಹೊಂಟಾಗ್ತಾಳೋ ಇವಳು ಗೊತ್ತಿಲ್ಲ. 15 ನಿಮಿಷ ಬೇಕು, 15 ನಿಮಿಷ ಬಿಟ್ಟು 15 ನಿಮಿಷ ಆಗುತ್ತೆ. ನಾವು ಇಲ್ಲಿಂದ ಅಲ್ಲಿಗೆ ನಾವು ಈ ಕಡೆ ಹೋಗ್ತೀವಿ. ನಮ್ಮ ಸಿಕ್ಕಿದ್ದೀನಿ ಫ್ರೆಂಡು, ಇನ್ನೊಂದು ಜನ ತಂದಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ರಾತ್ರಿ ಹೊತ್ತಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ನಾನು ನನ್ನ ಮಗಳು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನೋಡಿ, ಸ್ವೆಟ್ರ್ ಗಿಟ್ರ್ ಎಲ್ಲ ಹಾಕೊಂಡು ಚಳಿಗೆ ಸ್ಟೇಷನರಿ ಶಾಪ್ಗೆ ಇರ್ತದೆ. ಯು ಆರ್ ಎಲ್ ಅಂತೀನಿ, PDF ಸ್ಕೂಲಿಂದ ಕಳಿಸಿದ್ರು, ಅದನ್ನ ಪ್ರಿಂಟ್ ಕೊಟ್ಟಿದ್ವಿ. ಅದಕ್ಕೆ ಇವಾಗ ಅದನ್ನ ಈಸ್ಕೊಂಡು ಬರೋಕ್ಕೆ, ಯಾವುದೇ ಎಕ್ಸಾಮ್ದು ಈಸ್ಕೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಗೈಸ್. ನೀವು ಹಾಗೆ ನಮ್ಮ ಜೊತೆ ಹೊರಗಡೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಬನ್ನಿ. ಸಿಗ್ಬೋದು ನೋಡಿ ಗೈಸ್, ನಾವು ಮೇಲ್ಗಡೆ ಚೌಲ್ಟ್ರಿ ಸರ್ಕಲ್ ಹತ್ರ ಬಂದ್ವಿ. ಆಲ್ರೆಡಿ ಎಲ್ಲ ಕಡೆಯೂ ಲೈಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಎಲ್ಲ ಫುಲ್ ಲೈಟಿಂಗ್ಸು, ಎಲ್ಲ ಕಡೆಯೂ ಫುಲ್ಲು ಲೈಟಿಂಗ್ಸ್ ನಡೀತಾ ಇದೆ. ನೋಡಿ, ಎಲ್ಲ ಫುಲ್ಲು ದಸರಾ ಸಂಭ್ರಮ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಗಾಯ್ಸ್. ಮೈಸೂರಲ್ಲಿ ಈಗಲೇ ಎಲ್ಲ ಕಡೆಯೂ ಲೈಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಫುಲ್ ಇದು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆಯೂ ಲೈಟ್ಸು ಅರೇಂಜ್ಮೆಂಟ್ಸ್ ಚೆನ್ನಾಗಿಲ್ಲ. ನೋಡಿ ಹೆಂಗೆ ಮಾಡಿದ್ದಾರೆ ಅಲ್ವಾ? ಈಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಯೂ ಲೈಟಿಂಗ್ಸ್ ಬಿಡೋದನ್ನ. ಹೋಗಬೇಕಂತೆ. ಆಮೇಲಿಂದ ಇಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಲ್ಲ, ನಾವು ಹೋಗಿರೋ ಕಡೆಗೆ ಲೈಟ್ ಅರೇಂಜ್ಮೆಂಟ್ ಮಾಡಿಲ್ಲ. ಈ ಕಡೆ ಏನಂದೇನು ಮಾಡಿಲ್ಲ, ಆ ಕಡೆ ಮಾತ್ರ ಮಾಡಿದ್ದಾರೆ ಅಷ್ಟೇ. ಈ ಕಡೆ ಎಲ್ಲ ಏನೂ ಮಾಡಿಲ್ಲ. ಇವಾಗ ಒಂದು ಮೈಸೂರು ಸ್ಯಾಂಡ್ಲು ಸೋಪ್ ತಗೊಂಡು, ಆಮೇಲಿಂದ ಒಂದು ಬೆನ್ನೋದು ತಗೊಂಡು ಆಮೇಲಿಂದ ಹೋಗ್ತೀವಿ ನಾವು ಸ್ಟೇಷನರಿ ಶಾಪ್ಗೆ. ಬೇಲ್ಪುರಿ ಎಲ್ಲ ಇದಕ್ಕೆ ಯಾವಾಗಲೂ ಬರೀ ಪಾನಿಪುರಿ ಇದರದ್ದೇ ಯೋಚನೆ ಇವಳಿಗೆ. ನೋಡೋಣ, ಮನಸ್ಸಾಯಿತು ಅಂತ ಅಂದು ಕೊಡ್ಸೋದಿಲ್ಲ ಅಂತಿಲ್ಲ. ಅಲ್ಲಿವರೆಗೂ ನೀವು ನಮಗೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ತೋರಿಸಿದ್ದೆ ಇದನ್ನೆಲ್ಲ, ನಮ್ಮ ಏರಿಯಾ ಎಡೆ ಮಾಡಿದೆ ಅಂತ ಅಂದ್ಬಿಟ್ಟು ಬಂದಾಗ ತೋರಿಸಿದ್ದೆ. ನಾನು ಇದನ್ನೆಲ್ಲ ನಿಮಗೆ ನೋಡಿ. ಇಲ್ಲಿ ಯಾವುದಿದು? ನಾರಾಯಣ ಹೃದಯಾಲಯ ಫೌಂಡೇಶನ್ ಹೋಗ್ತಾ ಇದ್ದೀವಿ ಇವಾಗ ನಾವು. ನೋಡಿ ಗೈಸ್, ನಾವಿವಾಗ ಸ್ಟೇಷನರಿ ಶಾಪಿಗೆ ಬಂದ್ವಿ. ಸಿಹಿತಾ ಓಡ್ ಹೋಗ್ತಾ ಇದ್ದಾಳೆ, ಇಲ್ಲಿ ಹೋಗ್ತಾವಳೆ. ಇದೇ ನಮ್ಮ ಸ್ಟೇಷನರಿ ಶಾಪ್. ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಆಯ್ತಾ? ಹಾಂ, ಅಲ್ಲ ಫೋನ್ ಮಾಡಿ ಹೇಳಬೇಕು ತಾನೇ ನೀವು. ಎಷ್ಟನೇ ಕ್ಲಾಸು? ನಮ್ಮ ಸ್ಕೂಲ್ ಅವರೇನಾ? ನಿಮ್ಮ ಸ್ಕೂಲ್ ಅವರ? ಅದೇ ಇತ್ತಲ್ಲ, ಮತ್ತೆ ಇದೆ ಸ್ಪ್ರಿಂಗ್ ಸ್ಕೂಲ್ ಇರಬೇಕಂದ್ಬಿಟ್ಟು ಅದು ಸುಮಾರು ಟ್ವೀಟ್ ಮಾಡ್ತಿದ್ವಿ. ಯಾರು? ನಿತ್ಯ. ಅದಕ್ಕೆ ನಮ್ಗೆ ಹಾಕಿಟ್ಟಿರೋದನ್ನ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರಿ. ಸುಜಾನ ಅದಕ್ಕೆ ನೋಡು, ನಮ್ಮನ್ನ ತೆಗೆದು ಇವರು ನೀನು ಸುಜಾನಂಗೆ ಕೊಟ್ಟು ಕಳಿಸ.
ನಾವಿವಾಗ ಇಲ್ಲಿಲ್ಲ, ಅಲ್ಲಿಂದ ಬರಬೇಕು. ಅಯ್ಯೋ, ನಡ್ಕೊಂಡು ಬರೋ ತನಕ ಸಾಕಾಯ್ತು. ಅಲ್ಲಿ ದೇವನುಂಡಿ ಮಿಲ್ ಐತಲ್ಲ, ಆ ಮೂಲೆಯಿಂದ ಬರಬೇಕು. ಅಮೃತ್ ಬೇಕ್ರಿ ಹತ್ತತ್ರ, ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರೋ ತನಕ ಇಷ್ಟು ಹೊತ್ತಾಯ್ತು ನಮಗೆ. ನೀವು ನೋಡಿದ್ರೆ ಬೇರೆ ಯಾರಿಗೂ ಕೊಟ್ಟು ಕಳಿಸ್ಬಿಟ್ಟು ಕತೆ ನೋಡು ಹೆಂಗಾಗಿದೆ. ಇನ್ನೇನು ಬೇಕು ಅದು ತಗೊಬಿಡೋ ಈಗಲೇ. ಇನ್ನೇನು ಬೇಕು ಅಂತ ನೋಡ್ಬಿಟ್ಟು. ಗ್ಲಿಟರ್. ಇವಳಿಗೆ ಗ್ಲಿಟರ್ ಪೆನ್ ಅಂತೆ ಕೊಡಿ. ಎಷ್ಟು? ಇಷ್ಟಪ್ಪ ಪ್ರಿಂಟ್ ಔಟ್. ಅದೇನು ಓದ್ ಹೊಂಟಾಗ್ತಾಳೋ ಇವಳು ಗೊತ್ತಿಲ್ಲ. ಇಷ್ಟ ಓದ್ಬೇಕು. ಓದ್ನಿಲ್ಲ ಅಂದ್ರೆ ಬುಕ್ಕಲ್ಲೇ 4 ಏಟು ಬೀಳ್ತವೆ ಅಷ್ಟೇ ಅಲ್ವಾ. ಈಗ ಈಸ್ಕೊಂಡು ಆಯಿತು. ಇಲ್ಲಿ ಪ್ರೋಟೀನ್ ಪೌಡ್ರು ಮತ್ತು ಮೈಸೂರು ಸ್ಯಾಂಡಲ್ ಸೊಪ್ಪು ಎಲ್ಲ ತಗೊಂಡು ಇವಾಗ ನಾವು ವಾಪಸ್ ಗೋಯಿಂಗ್ ಟು ಹೋಮ್ ವಾಪಸ್ ಇದ್ರಿ. ತಗೊಂಡಾಯಿತು. ಈಗ ನಾವು ವಾಪಸ್ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ. ಈಗ ನಾವು ಇಲ್ಲಿಂದ ಇನ್ನೂ ಒಂದು 15 ನಿಮಿಷ ಬೇಕು ಗೈಸ್ ಹೋಗೋಕ್ಕೆ. 15 ನಿಮಿಷ ಬೇಕು. 15 ನಿಮಿಷ ಬಿಟ್ಟು 15 ನಿಮಿಷ ಆಗುತ್ತೆ ನಾವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋ ತನಕ. ಮನೆಗೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಫ್ರೆಂಡು ಸಿಕ್ಕಿದ್ಲು, ಅಮೃತ. ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದಾಳೆ. ಇವಾಗ ಅದು ಪ್ರಿಂಟ್ ತೆಗ್ಸಿದ್ವಲ್ಲ, ಅದನ್ನ ಜೆರಾಕ್ಸ್ ಮಾಡಿಸ್ತಿದ್ದಾಳೆ. ಜೆರಾಕ್ಸ್ ಎಲ್ಲ ಮಾಡಿಸಾದ್ಮೇಲೆ ಅವ್ರು ಆ ಕಡೆ ಹೋದ್ಮೇಲೆ ನಾವು ಈ ಕಡೆ ಹೋಗ್ತೀವಿ ಗಾಯ್ಸ್. ನಮ್ಮ ಸಿಕ್ಕಿದ್ದ ಫ್ರೆಂಡು ಇನ್ನೊಂದು ಜೆರಾಕ್ಸ್ ತೆಗಿಸ್ತಾ ಇದ್ದಾರೆ ಅವರು ಜೆರಾಕ್ಸ್. ಅಲ್ಲಿ ಇವ್ರ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಸಿದ್ದಾಯ್ತು. ಆದರೂ ತುಂಬ ಕಾಸ್ಟ್ಲಿ ಗೈಸ್. ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆಲ್ಲ ಅಂಗಡಿ ನಾ ಯಾಕೆ ಅಲ್ಲಿಗೆ ಹೋಗಲ್ಲ ಅಂತ ಅಂದರೆ ನೋಡಿ, ಬರೀ ಜೆರಾಕ್ಸ್ಗೆ ನಾವು ತೆಗ್ಸಿರೋ ಪ್ರಿಂಟೌಟ್ಗೆ ಅವರು 400 ರೂಪಾಯಿ ತಗೊಂಡ್ರು. 420 ರೂಪಾಯಿ 420 ರೂಪಾಯಿ ತೊಗೊಂಡು ಒಂದು ಕೀ ಬಂಚು, ಅದೊಂದು ಜೆರಾಕ್ಸ್ಗೆ 450 ತಗೊಂಡ್ರು. ನಾವು ನಾವು ಪ್ರಿಂಟ್ ತೆಗ್ಸಿರೋದು PDF ಕೊಟ್ಟು ಚಿರಾಗ್ ಹತ್ರ ಎಷ್ಟು 230 ರೂಪಾಯಿ. ಜೆರಾಕ್ಸ್ ಪ್ರಿಂಟು ಅದು ಬೈಂಡಿಂಗ್ ಮಾಡ್ಕೊಡೋಕೆ 230. ಇವಳು ಗ್ಲಿಟರ್ ಪೆನ್ ತಗೊಂಡ್ಲು. ಮತ್ತು ಒಂದು ರೌಂಡ್ ಸ್ಕೇಲು ಬರೀ 10 ರೂಪಾಯಿ ಕೊಟ್ಟರು. 15 ರೂಪಾಯಿ ಸ್ಕೇಲ್ನ ಬರೀ 10 ರೂಪಾಯಿ ಕೊಟ್ಟರು ಅಷ್ಟೇ. ಹಾಗೆ ಗೈಸ್, ನಮ್ಮ ಚಿರಾಗ್ ಅಂಗಡಿಲಿ ಅಂದರೆ ನಿಜವಾಗ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಓದ್ಸೋಕ್ಕೆ ತುಂಬ ಇದು ಮಾಡೋರಿಗೆ ದಿ ಬೆಸ್ಟ್ ಅಂಗಡಿ ಅಂತ ಹೇಳ್ಬೋದು. ನಾವು ಅದಕ್ಕೆ ಎಷ್ಟೇ ದೂರ ಆದರೂ ಇಲ್ಲಿಂದ ಹೆಚ್ಚು ಕಡಿಮೆ ಅಂದರೆ ಒಂದು 20 ನಿಮಿಷ ಬೇಕು. ನಾವು ಈಗಿರೋ ಮನೆಯಿಂದ ಅದಕ್ಕೆ ಹೋಗೋಕ್ಕೆ 20 ನಿಮಿಷ ಬೇಕು. ಆದರೂ ನಾವು ಚಿರಾಗ್ ಹತ್ರನೇ ಹೋಗೋದು. ಹೋಗ್ತಾ ಇದ್ದೀವಿ. ಇಲ್ವಾ ಇದೆ ಅಂದ್ರಲ್ಲ ಬುಬಾ, ಬೆಳಗ್ಗೆಗೆ ಬರ. ಹಾಲು ಇಲ್ವಂತೆ ಗಾಯಿ ಕತೆ ಕರ್ಮ. ಹೀಗೆ ಆಯಿತು. ಅಲ್ಲಿ ತನಕ ಹೋಗಿದ್ದು ನೋಡಿ. ಡೈರಿ ಹತ್ತತ್ರ ಹೋಗ್ಬಿಟ್ಟು ಹಾಲು ತಗೊಳ್ಳದೆ ಬಂದಿದ್ದೀವಿ. ಬೆಳಗ್ಗೆಗೆ ಕಳಿಸ್ತೀನಿ ಇವಳನ್ನ ಅಷ್ಟೇ. ಇನ್ನೇನು ಮನೆ ಹತ್ರಕ್ಕೆ ಬಂದ್ವಿ. ಅಂಗಡಿಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ಹಾಂ, ನಮ್ಮದು ಮನೆ ಸಿಗುತ್ತೆ ಇಲ್ಲಿ ನೋಡಿ. ಫುಲ್ ಕತ್ಲೆ. ಟೈಮು ಎಷ್ಟಾಗಿದೆ ಗೊತ್ತಾ? ರಾತ್ರಿ ಒಂದು 8:15 ಹತ್ರ ಆಗಿದೆ. ಫುಲ್ ಕತ್ಲೆ. ರಾತ್ರಿ ಹೊತ್ತಲ್ಲಿ ಓಡಾಡಲ್ಲ. ನಮ್ಮ ಮಮ್ಮಿ ಬೇರೆ ಫೋನ್ ಈ ಬಾಯಿ ಬಂದಂಗೆ ಬೈತೈತೆ, ಇಷ್ಟೊತ್ತಾದರೂ ಹೋಗಿಲ್ವಲ್ಲ, ಏನು ಮಾಡ್ತಾ ಇದೆಯಾ ನೀನು ಅಂತ ಅಂದರು. ಬೇಗ 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 ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟಾಗಿ ಹೋಗ್ತಾ ಇದ್ದೀವಿ. ಬೇಗ ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ ಈಗ ಅಲ್ವಾ? ಅಷ್ಟಾಗಿ ಹೋಗೋಣ. ನಿಮ್ಗೆ ಯಾರಾದರೂ ತಾರ್ ಕಾರ್ ನೋಡ್ಬೇಕಾ? ಏನು ತಾರ್ ಕಾರ್? ಏನು ತಾರ್ ಕಾರು? ದಿಸ್ ಇಸ್ ತಾರ್. ಥಾರ್.
ರಾಕ್ಸಿ ಥಾರ್ ರಾಕ್ಸಿ ಥಾರ್ ರಾಕ್ಸಿ ಕಾರ್ ಥಾರ್ ರಾಕ್ಸಿ ಕಾರ್ನ ನೋಡಿದ್ವಿ ನಾವೀಗ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಡೈಲಿ ನೋಡ್ತೀನಿ. ಹಾಂ, ದಿನ ಅಲ್ಲೇ ಮನೆ ಮುಂದೆ ನಿಂತಿರುತ್ತೆ, ಅದಕ್ಕೆ ನೋಡ್ತಾಳೆ ಅಲ್ವಾ, ಅದಕ್ಕೆ ನೋಡೋದು. ಇದು ನಮ್ಮ ಮನೆ ಓನರ್ ಮನೆ. ಹಸು ಅಲ್ಲ, ಕರು. ಅದು ಕರು. ಇಲ್ಲ ಐತೆ, ಬೀಗ ಇಟ್ಕೊ. ಇಲ್ಲಿ ಎಲ್ಲಿ ಮಧ್ಯದಲ್ಲ? ಬನ್ನಿ ಈ ಕಡೆ ಮನೆ ಹತ್ರ ಬಂದು ನಾವೀಗ ಗೈಸ್ ಮನೆ ಹತ್ರ ಬಂದು ನೋಡಿ, ಇದು ನಮ್ಮ ಮನೆ. ಇದು ಡೋರಲ್ಲಿ ಬೀಗ ತೆಗಿತಾಳೆ ಸಿಹಿತ ಬೀಗ ತೆಗಿತಾ ಇದ್ದಾಳೆ ಗೈಸ್. ಬೀಗ ತೆಗಿಲಿ. ಬಲಗಾಲಿಟ್ಟು ಒಳಗಡೆ ಹೋಗಿ ಪಾದಾರ್ಪಣೆ ಮಾಡಿ ಮನೆ ಒಳಗಡೆ ಹೋಗಿ ಸೇರ್ಕೊಳ್ಳೋಣ, ಏನಾದರೂ ಅಡುಗೆ ಮಾಡೋಣ. ಅಯ್ಯಪ್ಪ, ಒದ್ದು ಸಾಕಾಯ್ತು ಗೈಸ್ ನಮಗಂತೂ. ನಮ್ಮ ಮನೆ ಇವಳೇ ವಾಸಿ, ನನಗಂತೂ ಕಾಲೆಲ್ಲ ನೋವು ಬರುತ್ತೆ ಗೈಸ್. ಈ ಬಾಗಿಲನ್ನ ಒದ್ದು ಒದ್ದು ಬಾಗಿಲು ಹಾಕ ಗಂಟ. ಈಗ ಬಾಗಿಲು ಹಾಕೋಣ. ಬಾಗಿಲು ಹಾಕಾಯ್ತು. ಇಲ್ಲಿ ಎಷ್ಟೊಂದಿದೆ. ಈ ಫಸ್ಟ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ಒಂದು ಪೇಜ್ ಹಾಗೂ ಇಲ್ಲೊಂದು ಪೇಜ್. ಇಲ್ಲಿ ಯಪ್ಪ, ನನಗಂತೂ ಕ್ವಶನ್ ಆನ್ಸರ್ಸ್ ಓದೋ ಗಂಟ ಫುಲ್ಲು ಕಾಲಕ್ಕೆ ಬಿದ್ದೈತಿ ನೋಡಿ. ಇಷ್ಟು ಹೋದ ಗಂಟ ಇವಳ ಕತೆ ಗೋವಿಂದ ಹರಿ ಗೋವಿಂದ. ಇವಾಗ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂತಂದರೆ 8:15 ಆಗಿಬಿಟ್ಟಿದೆ. 8:15 ಆಗಿದೆ. ಟೈಮು ಇವಾಗ 8:15 ಆಗಿದೆ. ಇಲ್ಲಿಗೆ ನಾವು ಇವತ್ತಿನ ನೈಟ್ ವ್ಲಾಗ್ನ ಮುಗಿಸ್ತಾ ಇದ್ದೀವಿ ಗೈಸ್. ನಿಮಗೆ ನಾವು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಸಿ ಯು ಸೂನ್. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಯಾರ್ಯಾರು ಸ್ಟಾರ್ಟಿಂಗಿಂದ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಫುಲ್ಲು ನೋಡಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಓಕೆನಾ? ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ, ನನ್ನ ಮಗಳ ಮೇಲೆ ಹೀಗೆ ಇರಬೇಕು ಅಂತ ಕೇಳಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಸೂನ್. ಬಾಯ್.